ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನ್ ಹೇಳ್ತಾ ಇದ್ದೀರಾ? ತೇಜಸ್ಸಿರೋ ಜಾಗ ಗೊತ್ತಾಯ್ತಾ? ತಮಾಷೆ ಮಾಡ್ತಲ್ಲ ತಾನೆ ನೀವು? ಎಲ್ಲಿದ್ದಾನೆ? ಬೇಗ ಹೇಳಿ, ನಾನು ಈಗಲೇ ಹೋಗಿ ಮಾತಾಡ್ಬೇಕು. ಕಣ ಪ್ಲೀಸ್. ಎಲ್ಲಿದ್ದಾರೆ ಅಂತ ಹೇಳ್ಬೋದು, ಬಟ್ ನೀವು ಹಾಗೆಲ್ಲ ಹೋಗೋ ಆಗಿಲ್ಲ. ಹೀಗೆ ನಾನೇ ಹೋಗ್ಬಾರ್ದು? ಏನಾಗಿದೆ? ಟೆನ್ಷನ್ ತಗೋಬೇಡಿ, ನೀವು ಒಬ್ಬರೇ ಹೋಗ್ಬಾರ್ದು ಅಂತ ಹೇಳಿದೆ. ನಾನು ಆಗಲೇ ನಿಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಎಲ್ಲ ಪ್ಲಾನ್ ಮಾಡಿದ್ದೀನಿ. ಪ್ಲಾನಾ? ನಿಜ? ನಂಗೆ ನಂಬಕ್ಕೆ ಆಗ್ತಿಲ್ಲ ಕಣ. ನೀವು ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದೀರಾ? ಪ್ಲೀಸ್ ತೇಜಸ್ ಎಲ್ಲಿದ್ದಾನೆ ಅಂತ ಹೇಳಿ ಪ್ಲೀಸ್ ಕಣ. ತೇಜಸ್ ಎಲ್ಲಿದ್ದಾನೆ ಗೊತ್ತಾಗಿದೆ ಅನ್ನೋದಕ್ಕೆ ನೀವು ಇಷ್ಟೊಂದು ಖುಷಿ ಪಡ್ತಿದ್ದೀರಾ? ಹಿಂಗೆ ಕರ್ಕೊಂಡೋಗಿ ಅವ್ನು ಮುಂದೆ ನಿಲ್ಸಿದ್ರೆ ನನ್ನ ಹಿಡಿಯೋರು ಯಾರು ಇರಲ್ಲ ಅನ್ಸುತ್ತೆ. ಮತ್ತೆ ಅವನ ಮುಖ ನೋಡ್ತೀನೋ ಇಲ್ವೋ ಅಂತ ಅನ್ಸ್ಬಿಟ್ಟಿತ್ತು. ಈಗ ಅವ್ನು ಎಲ್ಲಿದ್ದಾನೆ ಅಂತ ಗೊತ್ತಾಗಿದೆ ಅಂತ ಬೇರೆ ಹೇಳ್ತಾ ಇದ್ದೀರಾ. ಖುಷಿ ಆಗದೆ ಇರುತ್ತಾ? ಇಲ್ಲೇ ಕರ್ನಾಟಕದಲ್ಲೇ ಇದ್ದಾನೆ, ಇಲ್ಲಿಂದ 200 ಕಿಲೋಮೀಟರ್ಸ್. ನಿಜನಾ? ನೀವೀಗ ಪಟಾಪಟ ಅಂತ ರೆಡಿಯಾಗಿ ಕಾರ್ ಹತ್ತಿದ್ರೆ ಸೀದಾ ಕರ್ಕೊಂಡೋಗಿ ಅವ್ನ ಮುಂದೆನೇ ಇಳಿಸೋದು. ಬೇಗ ರೆಡಿಯಾಗಿ. ಥ್ಯಾಂಕ್ ಯು ಕರ್ಣ, ಥ್ಯಾಂಕ್ ಯು ಸೋ ಮಚ್. 5 minutes ಕೊಡಿ, ಎಲ್ಲ ಪ್ಯಾಕ್ ಮಾಡ್ಕೋತೀನಿ. ಬಿಡಿ ಆರಾಮಾಗಿ ಪ್ಯಾಕ್ ಮಾಡಿ, ನಿಮಗೋಸ್ಕರ ಗಾಡಿ ಕಾಯ್ತಾ ಇರುತ್ತೆ. ಆದ್ರೆ ನನಗೆ ಕಾಯಕ್ಕಾಗ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ. ಎಕ್ಸ್ಕ್ಯೂಸ್ ಮೀ, ನವದಂಪತಿಗಳ ಕೋಣೆಗೆ ಬರಬಹುದಾ? ಯಾವ ಕಡೆನೋ ಹೊರಟಿರೋ ಆಗಿದೆ. ಏನು ವಿಶೇಷ? ಎಲ್ಲ ಸರಿಯಾಗಿದೆ ತಾನೇ? ಏನಾದರೂ ತೊಂದರೆ ಗಿಂದ್ರೆ ಇದೆಯೇ? ಅದು ಚಿಕ್ಕಮಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ಚಿಕ್ಕಮಗಳೂರ್ಗ? ಅಲ್ಲಿಗೆ ಯಾಕೆ? ಹನಿಮೂನ್. ಚಿಕ್ಕಮಂಗ್ಳೂರು ಒಳ್ಳೆ ಪ್ಲೇಸ್ ಅನ್ನಿಸ್ತು, ಅದಕ್ಕೆ ಹೋಗಿ ಬರೋಣ ಅಂತ. ಚಿಕ್ಕಮಗಳೂರ್ಗ ಹನಿಮೂನ್ಗ? ಅಪ್ಪ, ಅದು ಮದುವೆ ಆದ್ಮೇಲೆ ಎಲ್ಲ ಹನಿಮೂನ್ಗೆ ಹೋಗ್ತಾರಲ್ವಾ, ನಾವು ಅದಕ್ಕೆ ಪ್ಲಾನ್ ಮಾಡಿದ್ವಿ. ಯಾರಾದ್ರೂ ಕೇಳಿದ್ರೆ ಚೆನ್ನಾಗಿರಲ್ಲ ಅಲ್ವಾ, ಅದಕ್ಕೆ ಚಿಕ್ಕಮಂಗ್ಳೂರು ಹೋಗಿ ಬರೋಣ ಅಂತ. ಸರಿ. ಹುಷಾರು. ಹೋಗಿ ಹೋಗಿ ಹನಿಮೂನ್ ಅಂತ ಹೇಳದ? ಅಲ್ಲ, ಬೇರೆ ಯಾವ ರೀಸನ್ಸು ಸಿಗ್ಲಿಲ್ವಾ ನಿಮ್ಗೆ? ಅಪ್ಪನ ಹತ್ರ ನಾನು ಏನು ಹೇಳ್ಬೇಕಾಗಿತ್ತು? ನಾನು ಮದುವೆ ಆಗಿದ್ದೀನಿ ಅಂತ ಎಲ್ಲ ಅನ್ಕೊಂಡಿರೋ ಹುಡುಗಿನ ಅವಳು ನಿಜವಾಗ್ಲೂ ಮದುವೆ ಆಗ್ಬೇಕಾಗಿರೋ ಹುಡುಗನ್ನ ಮೀಟ್ ಮಾಡ್ಸೋಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಆಶೀರ್ವಾದ ಮಾಡಿ ಹೇಳ್ಬೇಕಾಗಿತ್ತಾ? ಹಾಗಲ್ಲ ಕರ್ಣ. ಹಾಗೇನಾದ್ರೂ ಹೇಳಿದಿದ್ರೆ ಮಿಲನ ಮೂವಿ ಇನ್ನೊಂದ್ಸಲ ತೋರ್ಸಕ್ಕಾಗ್ತಿತ್ತು ಅಷ್ಟೇ. ಅಲ್ಲ, ಯಾರಿಗೂ ಏನೋ ಗೊತ್ತಾಗ್ಬಾರ್ದು ಅಂತ ನಾನು ಗುಟ್ಗುಟ್ಟಾಗಿ ಎಲ್ಲ ಕಾಪಾಡ್ಕೊತಿದ್ರೆ ನೀವು ಅನೌನ್ಸೇ ಮಾಡ್ಬಿಟ್ರಲ್ಲ. ಸಾರಿ, ತಕ್ಷಣಕ್ಕೆ ಹೇಳ್ಬಿಟ್ಟೆ. ಅದು ಇದ್ದಿದ್ದ ಹಾಗೆ ಹೇಳಿ ನನಗೆ ಅಭ್ಯಾಸ. ಅದು ಬೇರೆ ತೇಜಸ್ನ ನೋಡ್ತೀನಿ ಅನ್ನೋ ಖುಷಿಲಿ ಹೇಳ್ಬಿಟ್ಟೆ. ನೀವು ಹೊಟ್ಮೇಲೆ ಎಷ್ಟು ಬೇಕಾದರೂ ಖುಷಿಯಾಗಿರಿ, ಬಟ್ ಈಗ ಸ್ವಲ್ಪ ಪ್ಲೀಸ್ ಕಂಟ್ರೋಲಲ್ಲಿರಿ. ಸರಿ, ಬೇಗ ಹೊರಡಿ. ನಾವು ಎಷ್ಟು ಬೇಗ ಹೊರಡ್ತೀವಿ ಅಷ್ಟು ಬೇಗ ರೀಚ್ ಆಗ್ತೀವಿ. 5 ನಿಮಿಷ ಕೊಡಿ, ಎಲ್ಲ ಪ್ಯಾಕ್ ಮಾಡ್ಕೋತೀನಿ. ಹಾಂ, ಪ್ಲೀಸ್. ತಾತ, ಅದೆಷ್ಟೇ ಕಷ್ಟ ಆದರೂ ಪರವಾಗಿಲ್ಲ. ತೇಜಸ್ ಹಾಗೂ ನಿತ್ಯ ಮಗು ತೇಜಸ್ ತೋಳು ಸೇರೋ ಥರ ನಾನು ನೋಡ್ಕೋತೀನಿ. ನಾನು ತಗೊಳ್ಳೋ ನಿರ್ಧಾರ ನಿತ್ಯನ ಜೀವನನಷ್ಟೇ ಅಲ್ಲ, ನಿಧಿ ಮನಸ್ಸನ್ನು ಸರಿ ಮಾಡಬೇಕು. ನನ್ನಿಂದ ಅನುಭವಿಸ್ತಿರೋ ನೋವನ್ನ ಇಲ್ಲಿಗೆ ಮುಗಿಸ್ತೀನಿ ತಾತ. ಈ ಸೀರೆ ಚೆನ್ನಾಗಿ ಕಾಣಿಸುತ್ತಲ್ಲ? ಪರ್ಫೆಕ್ಟ್. ಸಂತೆಯಲ್ಲಿ ಕಳೆದು ಹೋದ ಮಗುಗೆ ಅಮ್ಮನ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಗ ಎಷ್ಟು ಖುಷಿ ಪಡುತ್ತೋ ಅಷ್ಟು ಖುಷಿ ಆಗ್ತಿದೆ ನನಗೆ. ಈಗ ಪ್ಯಾಕ್ ಮಾಡ್ಕೊಳ್ಳೋಣ. ಆದ್ರೆ ನಾನೆಲ್ಲಿ ಕಳೆದು ಹೋಗಿದೆ? ನೀನೇ ತಾನೇ ಕೈ ಬಿಟ್ಟು ಹೋಗಿದ್ದು ತೇಜಸ್. ಮಾಡ್ತೀನಿ ನಿನಗೆ
ಸಿಕ್ಕಿದ ತಕ್ಷಣ ಕಪಾಳಕ್ಕೊಂದು ಬಾರಿಸಿ ಯಾಕೆ ನನ್ನ ಬಿಟ್ಟು ಹೋದೆ ಅಂತ ಕೇಳ್ತೀನಿ. ಆಗ ಉತ್ತರ ಕೊಡ್ಲಿ ನೋಡೋಣ. ಇಲ್ಲ, ತೇಜಸ್ ನನ್ನ ಬಿಟ್ಟು ಹೋಗೋಕ್ಕೆ ಚಾನ್ಸೇ ಇಲ್ಲ. ಪಾಪ ಅವನ ಸ್ಥಿತಿ ಏನಿದೆಯೋ ಗೊತ್ತಿಲ್ಲ. ಎಲ್ಲ ಸರಿ ಹೋಗೋ ಟೈಮ್ಗೆ ನಾನು ಖುಷಿಯಾಗಿರ್ಬೇಕು. ಸಿಟ್ ಮಾಡ್ಕೋಬಾರ್ದು. ಏನಿದು, ಅಕ್ಕ ಇಷ್ಟೊಂದು ಆರಾಮಾಗಿದ್ದಾಳೆ, ಇದೇಗ್ ಸಾಧ್ಯ? ಏ ಏನಿಲ್ಲ ಅಕ್ಕ, ಊರಿಗೆ ಹೋಗಕ್ಕೆ ರೆಡಿನಾ? ಹಾ, ಫುಲ್ ರೆಡಿ. ಊರಿಗೆ ಹೋಗದೆ ಎಲ್ಲಿದ್ರು ಹುಡುಕಿ ಮೀಟ್ ಮಾಡೋದೆ. ಹುಡುಕಿ ಮೀಟ್ ಮಾಡದ? ಯಾರನ್ನ? ಅಯ್ಯಯ್ಯೋ, ಬೇಡ ಬೇಡ. ಖುಷಿಲೆಲ್ಲ ಇವಾಗಲೇ ಹೇಳ್ಬಿಟ್ರೆ ಎಲ್ರಿಗೂ ವಿಷಯ ಗೊತ್ತಾಗಿ ತೇಜಸ್ನ ಹುಡ್ಕೊಂಡು ಹೋಗೋದು ಬೇಡ ಅಂತ ಹೇಳ್ಬಿಡ್ತಾರೆ. ಅಕ್ಕ ಏನೇ ಹೇಳ್ತಿದ್ಯಾ? ಅದಾ, ನಂಗೆ ಕಾಫಿ ಬಗ್ಗೆ ಜಾಸ್ತಿ ಕ್ಯೂರಿಯಾಸಿಟಿ ಅಲ್ವಾ, ಅದಕ್ಕೆ ಅಲ್ಲಿಗೆ ಹೋಗಿ ಪ್ಲಾಂಟರ್ಸ್ನೆಲ್ಲ ಮೀಟ್ ಮಾಡಿ ಮಾತಾಡ್ಕೊಂಬರ್ತೀನಿ ಅಷ್ಟೆ. ಇಲ್ಲಿ ನೋಡು, ಈ ಸ್ಯಾರಿ ಹೇಗಿದೆ? ಹಾಂ, ಚೆನ್ನಾಗಿದೆಯಾ? ನಮ್ಮ ಅಕ್ಕ ಏನೇ ಹಾಕ್ಕೊಂಡ್ರು ತುಂಬ ಚೆನ್ನಾಗಿ ಕಾಣಿಸ್ತಾಳೆ. ಓಹ್, ಸಾಕಮ್ಮ. ಒಂದು ಪದದ ಉತ್ತರ ಕೇಳಿದ್ರೆ 10 ವಾಕ್ಯದಲ್ಲಿ ಹೊಗಳ್ತೀಯ ನೀನನ್ನ. ಸಾಕು. ಒಂದು ನಿಮಿಷ, ನಾನು ಬೇಗ ರೆಡಿ ಆಗ್ಬಿಡ್ತೀನಿ. ಹಾಂ, ಅಕ್ಕ ಇಷ್ಟು ದಿನ ಕಂಡಿದ್ದ ಕನಸು ವಾಪಸ್ ಸಿಗದೆ ಇರ್ಬೋದು, ಆದರೆ ಅವಳ ಕಣ್ಣಲ್ಲಿ ಹುಟ್ಟಿರೋ ಹೊಸ ಕನಸು ಆ ಖುಷಿನ ವಾಪಸ್ ಕೊಟ್ಟಿದೆ. ಕೃಷ್ಣ, ಅಕ್ಕನ ಯಾವತ್ತೂ ಹೀಗೆ ಖುಷಿಯಾಗಿಡಪ್ಪ. ನನಗೆ ನನ್ನ ಕನಸು ಮರೆತು ಮುಂದೆ ಹೋಗೋ ಶಕ್ತಿ ಕೊಡು. ಮತ್ತು ಏನು ಮಾಡಲಿ ನಾನು? ಅಕ್ಕನ್ನ ಕರ್ಣಸರು ಚೆನ್ನಾಗಿ ನೋಡ್ಕೋತಿದ್ದಾರೆ ಅಂತ ಖುಷಿ ಪಡಬೇಕಾ, ಅಥವಾ ಗಂಡನ ಸ್ಥಾನದಲ್ಲಿ ನಿಂತು ಜವಾಬ್ದಾರಿ ನಿಭಾಯಿಸ್ತಿದ್ದಾರೆ ಅಂತ ಹೆಮ್ಮೆ ಪಡಬೇಕಾ? ಅಕ್ಕಂಗೆ ಇಂಥ ಒಳ್ಳೆ ಗುಣ ಇರೋ ಹುಡುಗ ಸಿಗ್ತ ಅಂತ ಖುಷಿ ಪಡಬೇಕಾ, ಅಥವಾ ಅಕ್ಕ ಈ ಹುಡುಗನ ಒಪ್ಕೊಂಡ್ಲು ಅಂತ ಆಶ್ಚರ್ಯ ಪಡಬೇಕಾ? ಏನು ಮಾಡಲಿ ಅಂತ ನೀನೇ ಹೇಳು ಮುದ್ದು. ಕರ್ಣ ಸರ್ ಯಾವತ್ತೂ ತನ್ನ ಜೊತೆಗಿರೋರ್ನ ಖುಷಿಯಾಗಿಡ್ತಾರೆ. ನಾನು ಅವ್ರ ಜೊತೆಗಿರ್ಬೇಕು ಅಂತ ಆಸೆ ಪಟ್ಟಿದ್ದೆ, ಆದ್ರೆ ನಾನೇ ಖುಷಿಯಾಗಿರ್ಲಿ ಮುದ್ದು. ಕರ್ಣ ಸರು ವಾಪಸ್ ಸಿಗ್ಬೇಕು ಅನ್ನೋ ಆಸೆ ಒಂದ್ ಕಡೆ, ಸಿಕ್ಬಿಟ್ರೆ ಅಕ್ಕ ಮತ್ತೆ ಕಳ್ಕೊಳ್ಳೋ ನಾವು ಅನುಭವಿಸ್ಬೇಕಾಗತ್ತೆ ಅನ್ನೋದು ಇನ್ನೊಂದ್ ಕಡೆ. ಯಾವ ಜನ್ಮದ ಶಾಪ ಮುದ್ದು.